ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮೇಟಿ ಮಕ್ಕಳ ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕೂ ಮೊದಲು ನಾನು ಒಂದು ವಿಷಯವನ್ನು ಕ್ಲಾರಿಟಿ ಕೊಟ್ಬಿಡ್ತೇನೆ. ನನಗೆ ಸದ್ಯದ ಮಟ್ಟಿಗೆ ರಾಜಕಾರಣದಲ್ಲಿ ಇರುವಂಥ ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಜೊತೆಗೆ ಎಚ್ ಡಿ ದೇವೇಗೌಡರಾಗಿರ್ಬೋದು, ಈ 4 ವ್ಯಕ್ತಿಗಳ ಮಧ್ಯೆ ನನಗೆ ಇಷ್ಟವಾಗುವಂಥ ವ್ಯಕ್ತಿ ಅಂದರೆ ಅದು ಸಿದ್ದರಾಮಯ್ಯ. ನಿಮಗೆ ಅರ್ಥ ಆಗಿರ್ಬೋದು ಮುಂದೆ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ, ಅಥವಾ ಈ ವಿಡಿಯೋದಿಂದ ಏನಾದರೂ ಇಲ್ಲ ಇವರು ಹಣ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ಬೋದು. ಅದಕ್ಕಾಗಿ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನನಗೆ ಈ 5-6 ವ್ಯಕ್ತಿಗಳ ಜೊತೆಗೆ ಅಂದರೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್, ಈ 5-6 ವ್ಯಕ್ತಿಗಳ ಮಧ್ಯೆ ನನಗೆ ಇಷ್ಟವಾಗುವಂಥ ವ್ಯಕ್ತಿ ಅದು ಯಾರಂದರೆ ರಾಜಕಾರಣದಲ್ಲಿ ಸಿದ್ದರಾಮಯ್ಯ. ಕೆಲವೊಂದು ತಪ್ಪು ಕೆಲವೊಂದು ಸ್ವಲ್ಪ ಬೇಸರದ ಸಂಗತಿಯ ನಡುವೆಯೂ ಕೂಡ ಎಲ್ಲರನ್ನ ಹೋಲಿಕೆ ಮಾಡಿದಾಗ ಇಷ್ಟವಾಗುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಸಿದ್ದರಾಮಯ್ಯ. ಇನ್ನು ಈ ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಮೇಟಿ ಮಕ್ಕಳ ನಾಟಕ, ಮೇಟಿ ಮಕ್ಕಳ ಕಣ್ಣೀರ ನಾಟಕ ಅಂದರೆ ದಾವಣಗೆರೆ ಉಪಚುನಾವಣೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಆಗ್ತಿರುವಂಥ ಒಂದು ಚುನಾವಣಾ ಬೆಳವಣಿಗೆ ಮತ್ತು ರಾಜಕೀಯ ಬೆಳವಣಿಗೆಯ ನಡುವೆ ಮೇಟಿ ಮಕ್ಕಳು, ಅದರಲ್ಲೂ 3 ಮಹಾದೇವ್ ಮೇಟಿ, ಬಾಯಕ್ಕ ಮೇಟಿ ಮತ್ತು ಉಮೇಶ್ ಮೇಟಿ ಎನ್ನುವಂಥ ಮೇಟಿಯ 3 ಮಕ್ಕಳು ಕಣ್ಣೀರ ಮೇಲೆ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆ ಹಾಕ್ತಿದ್ರೆ ಇವೆಲ್ಲದಕ್ಕಿಂತ ಮೊದಲು ಕೆಲವೊಂದು ನಿಮಗೆ ಡಾಟಾವನ್ನು ಕೊಟ್ಬಿಡ್ತೇನೆ. ಒಂದು ವೇಳೆ ಚುನಾವಣೆಯಲ್ಲಿ ಸೋಲ್ತರೆ ಏನಾಗುತ್ತೆ, ಅಥವಾ ಎಷ್ಟು ಅಂತರದಿಂದ ಸೋತ್ರೆ ಎಷ್ಟು ಬೇಸರ ಆಗ್ಬೋದು. ಚುನಾವಣೆ ಅಂದ ಕೂಡಲೇ ಒಬ್ಬ ಮಾತ್ರ ಗೆಲ್ಲಲಿಕ್ಕಾಗತ್ತೆ. ಅಲ್ಲಿ 16 ಜನ ಎಲೆಕ್ಷನ್ ನಿಂತಿರ್ತಾರೆ, ಒಬ್ಬ ಮಾತ್ರ ಗೆಲ್ತಾನೆ. ಒಂದು 10,000ದಿಂದ ಗೆದ್ದರೆ ಅದು 10,000ದಿಂದ ಸೋತ್ರೆ ಅಷ್ಟೇನು ಬೇಜಾರಾಗಲಿಕ್ಕಿಲ್ಲ. 5,000ದಿಂದ ಸೋತ್ರೆ ಅಯ್ಯೋ ಸ್ವಲ್ಪ ಪ್ರಯತ್ನ ಪಟ್ಟರೆ ಗೆಲ್ಬೋದಿತ್ತಲೇನೋ ಅಂತ ಬೇಸರ ಆಗ್ಬೋದು. ಇನ್ನು 1,000 ಅಂತರ ಸೋತ್ರೆ ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡ್ತು. ಒಂದಿನ ಎಕ್ಸ್ಟ್ರಾ ಪ್ರಚಾರ ಮಾಡಿದ್ರೆ ಆ ಒಂದು ಏರಿಯಾದಿಂದ ನಮಗೆ ಸ್ವಲ್ಪ ಮತ ಬಂದಿದ್ರೆ ನಾನು ಗೆಲ್ಬೋದಿತ್ತಲ್ಲ, ಗೆದ್ದು ಮಂತ್ರಿ ಆಗ್ಬೋದಿತ್ತಲ್ಲ, ಒಂದು ಒಳ್ಳೆಯ ಪೋಸ್ಟ್ ಆಗ್ಬೋದಿತ್ತಲ್ಲ. ಈ ಸೋಲು ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೂಡ ಸಿಗಲ್ಲ ಎನ್ನುವಂಥ ಸ್ವಲ್ಪ ಅಂದರೆ ತುಂಬ ಬೇಜಾರಾಗುತ್ತೆ. ಆ ಸೋಲೇನಾದರೂ 500 ಅಂತರಕ್ಕೆ ಬಂದುಬಿಟ್ರೆ, ಒಬ್ಬ ವ್ಯಕ್ತಿ 500 ಮತಗಳ ಅಂತರದಿಂದ ಒಂದು ವಿಧಾನಸಭಾ, ಅದು ನಾನು ಹೇಳ್ತಾ ಇರೋದು ವಿಧಾನಸಭೆಯಲ್ಲಿ ಕೇವಲ 500 ಓಟ್ಗಳನ್ನು ಸೋತ್ಬಿಟ್ರೆ ಜಿಗುಪ್ಸೆ ಬಂದುಬಿಡಬೇಕು. ಆ ಲೆವೆಲಿಗಿರುತ್ತೆ. ಇನ್ನೇನಾದರೂ ಆ ಓಟ್ಗಳ ಸಂಖ್ಯೆ ಕೇವಲ 200 ಹೋಯಿತು, 100 ಹೋಯಿತು, ಇನ್ನೇನು 50-20ಕ್ಕೆ ಬಂದಂದರೆ ಬದುಕಲಿಕ್ಕೆ ಆಗಲ್ಲ ಎನ್ನುವಂಥ ಬೇಸರ ಆಗ್ಬೋದು. ಆದರೂ ಕೂಡ ಅಂಥ ವ್ಯಕ್ತಿಗಳು ಕಣ್ಣೀರು ಹಾಕಲ್ಲ, ಬೇಸರ ಆಗುತ್ತೆ, ಒಂದಿನ ಒಳಗೆ ಕೂತ್ಕೊಳ್ತಾರೆ. ಇನ್ನು ಬಿಡಿ, ಅಂಥ ವ್ಯಕ್ತಿಗಳು ಕೂಡ ಪುಟಿದೆದ್ದು ಮುಂದಿನ ಚುನಾವಣೆಯಲ್ಲಿ ನಿಲ್ಲುವಂಥ ಒಂದು ಸಾಹಸ ಮಾಡ್ತಿದೆ, ಗೆದ್ದಂಥ ಉದಾಹರಣೆ ಇದೆ. ನಾನು ನಿಮಗೆ ಒಂದು 2-3 ಡಾಟಾ ಕೊಡ್ತೇನೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಜಯನಗರದಿಂದ ಸಿ ಕೆ ರಾಮಮೂರ್ತಿಯವರು, ಅಂದರೆ BJPಯ ಕ್ಯಾಂಡಿಡೇಟ್ ಆಗಿರುವಂಥ ಸಿ ಕೆ ರಾಮಮೂರ್ತಿಯವರು ಕೇವಲ 16 ಮತಗಳ ಅಂತರದಿಂದ ಸೌಮ್ಯ ರೆಡ್ಡಿ ಎನ್ನುವಂಥ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಗೆದ್ದುಬಿಟ್ರು. ಸೋತಂಥ ಸೌಮ್ಯ ರೆಡ್ಡಿ ಎಲ್ಲೂ ಕೂಗಲಿಲ್ಲ. ಕೇವಲ 16 ಮತದಿಂದ ಸೋತಂಥ ಸೌಮ್ಯ ರೆಡ್ಡಿ ಎಲ್ಲೂ ಎದೆಗುಂದಿಲ್ಲ, ಒಮ್ಮೆ ಕೂಡ ಕಣ್ಣೀರು ಹಾಕಲಿಲ್ಲ. ನಗ್ತಾನೆ ಇದ್ದಾರೆ, ಇಂದಿಗೂ ನಗ್ತಾನೆ ಇದ್ದಾರೆ ಅವರು. ಇನ್ನು 2ನೇದು ಹೇಳ್ತೇನೆ. ಗಾಂಧಿನಗರದಿಂದ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ದಿನೇಶ್ ಗುಂಡೂರಾವ್ ಅವರು 5-6 ಬಾರಿ ಅದೇ ಕ್ಷೇತ್ರದಿಂದ ಗೆದ್ದಂಥ ದಿನೇಶ್ ಗುಂಡೂರಾವ್ ಅವರು ಸಪ್ತಗಿರಿ ಗೌಡ ಎನ್ನುವಂಥ ಒಬ್ಬ ಯುವಕನ ಎದುರು ಗೆದ್ದದ್ದ ಅಂತರ ಕೇವಲ 105 ಮತ. ಒಂದು ವೇಳೆ 105 ಮತ ಆ ಕಡೆ ಹೋಗಿದ್ರೆ ದಿನೇಶ್ ಗುಂಡೂರಾವ್ ಅವರು ಸೋಲ್ತಿದ್ರು ಮತ್ತು ಇವತ್ತು ಕೂಡ ಅವರು ಸಚಿವರಾಗ್ತಿರಲಿಲ್ಲ. ಹಾಗೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಗಾಂಧಿನಗರ ಕ್ಷೇತ್ರದಲ್ಲಿ ಗೆದ್ದಂಥ ಸಪ್ತಗಿರಿ ಗೌಡ, ಅಂದರೆ 105 ಮತಗಳ ಅಂತರದಿಂದ ಸೋತಂಥ ಸಪ್ತಗಿರಿ ಗೌಡ ಎಲ್ಲೂ ಕೂಡ ಕಣ್ಣೀರು ಹಾಕಲಿಲ್ಲ. ಜೊತೆಗೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಜೊತೆ ಕರ್ನಾಟಕ ಸುತ್ತಾ ಇದ್ದಾರೆ. ಮತ್ತೆ ಗಾಂಧಿನಗರದ ಟಿಕೆಟ್ ಪಡ್ಕೊಂಡು ತಾನು ಗೆಲ್ತೇನೆ ಎನ್ನುವಂಥ ಆತ್ಮವಿಶ್ವಾಸ ಮಾತಾಡ್ತಾರೆ. ಅವರು ಎಲ್ಲೂ ಕೂಡ ಕಣ್ಣೀರು ಹಾಕಲಿಲ್ಲ. ಇನ್ನು ಶೃಂಗೇರಿ ಕ್ಷೇತ್ರದಿಂದ ಡಿ ರಾಜೇಗೌಡ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ DN ದಯಾನಂದ್ ಅವರು ಕೇವಲ 201 ಮತಗಳ ಅಂತರದಿಂದ ಸೋಲ್ತಾರೆ. ಅವರು ಯಾವತ್ತೂ ಕೂಡ ಕಣ್ಣೀರು ಹಾಕಲಿಲ್ಲ, ಇವತ್ತು ಕೂಡ ನಗ್ತಾನೆ ಇದ್ದಾರೆ. ನಾನು ಯಾಕೆ ಹೇಳಿದೆ ಅಂದರೆ, ಈ ಕಣ್ಣೀರಿನ ರಾಜಕಾರಣ ಅನ್ನೋದಿದೆಯಲ್ಲ, ಅದು ಕೇವಲ ಸ್ವಂತ ಹಿತಾಸಕ್ತಿಗೋಸ್ಕರ ನಾನು ಹೇಗಾದರೂ ಮಾಡಿ ಗೆಲ್ಲೇಬೇಕೆನ್ನುವಂಥ ಒಂದು ಕೆಟ್ಟ ದುರುದ್ದೇಶದಿಂದ ತುಂಬ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ನಾನು ಬಾಗಲಕೋಟೆ ವಿಷಯಕ್ಕೆ ಬಂದಾಗ, ದಾವಣಗೆರೆ ವಿಷಯ ಮತ್ತು ಬಾಗಲಕೋಟೆ ವಿಷಯಕ್ಕೆ ಬಂದಾಗ BJP ಹಿಂದೆ ಮುಂದೆ ನೋಡದೆ 2 ವ್ಯಕ್ತಿಗಳನ್ನ, ಶ್ರೀನಿವಾಸ್ ಅವರನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಮತ್ತು ಚರಂತಿ ಮಠ ಅವ್ರನ್ನ ಬಾಗಲಕೋಟೆ ಕ್ಷೇತ್ರದಿಂದ ಅನೌನ್ಸ್ ಮಾಡಿಬಿಟ್ಟು, ಆದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಯಿತು. ಒಂದು ಕಡೆ ದಾವಣಗೆರೆ ಮೈಂಡಲ್ಲಿತ್ತು, ಶಿವಶಂಕರಪ್ಪನವರ ಮೊಮ್ಮಗನಾದಂಥ ಸಮರ್ಥ್ ಅವರಿಗೆ ಕೊಡಬೇಕೆನ್ನುವಂಥ ಒಂದು
ಆತ್ಮವಿಶ್ವಾಸ ಇತ್ತು ಮತ್ತು ಡಿಸೈಡ್ ಆಗಿತ್ತು. ಆದರೆ ಈ ಅಲ್ಪಸಂಖ್ಯಾತರನ್ನ ಹೇಗಾದರೂ ಮನವೊಲಿಸಬೇಕು ಮತ್ತು ಎಲ್ಲೂ ಕೂಡ ನಮ್ಮ ಗೆಲುವಿಗೆ ಒಂದು ಆತಂಕ ಆಗಬಾರ್ದು ಎನ್ನುವಂಥ ಮುನ್ನೆಚ್ಚರಿಕೆಯಿಂದ ಒಂದು ಮಟ್ಟಿಗೆ ಅದನ್ನು ಹೋಲ್ಡ್ ಮಾಡಿ ಇಟ್ಕೋತು ಮತ್ತು ಒಂದೇ ಸಲ ನಾವು 2 ಟಿಕೆಟನ್ನು ಅನೌನ್ಸ್ ಮಾಡಬೇಕಾದ್ರಿಂದ ಬಾಗಲಕೋಟೆ ಸ್ವಲ್ಪ ಮಟ್ಟಿಗೆ ಕಗ್ಗಂಟಾಯಿತು. ಹಾಗಾಗಿ ದಾವಣಗೆರೆ ಕ್ಷೇತ್ರದ ಟಿಕೆಟ್ ಕೂಡ ಅವರು ಅನೌನ್ಸ್ ಮಾಡಿಲ್ಲ. ಆದರೆ ಅನೌನ್ಸ್ ಮಾಡುವಂಥ ಹಂತಕ್ಕೆ ಹೋದರೂ ಕೂಡ ಒಂದೇ ಸಲ ಅನೌನ್ಸ್ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಸ್ವಲ್ಪ ತಡೆ ಹಿಡಿದು ಮೊನ್ನೆ ರವಿವಾರ ಅವರು ಅನೌನ್ಸ್ ಮಾಡಿದ್ರು. ಆದರೆ ಬಾಗಲಕೋಟೆ ಕ್ಷೇತ್ರ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಕಗ್ಗಂಟಾಗುಳಿದಿತ್ತು. ಮೇಟಿಯವರ ನಿಧನವಾದ ನಂತರ, ಅಂದರೆ ಅವರು MLA ಆಗಿರುವಾಗಲೇ ನಿಧನರಾದರು. ಇಬ್ಬರು ಕೂಡ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಇಲ್ಲೆಲ್ಲೂ ಅನುಕಂಪ ಒಂದು ಕಡೆ ಬರುತ್ತೆ ಅನ್ನೋದಕ್ಕಿಂತ ದಾವಣಗೆರೆಯಲ್ಲಿ ಆ ಸಾಮ್ರಾಜ್ಯದ ಅನುಕಂಪ ಬರುತ್ತೆ. ಸಾಮ್ರಾಜ್ಯ ಕಟ್ಟಿದ ರೀತಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಟ್ಟಿದ ರೀತಿ ಮತ್ತು ಬೇರೆ ಬೇರೆ ಒಂದು ಉದ್ಯೋಗ ಕಟ್ಟಿದ ರೀತಿಯಲ್ಲಿ ಅವರಿಗೆ ಮತ ಬರ್ಬೋದೇ ಹೊರತು ಶಾಮನೂರು ಶಿವಶಂಕರಪ್ಪನವರ ನಿಧನದ ಅನುಕಂಪ ಬರಲಿಕ್ಕಿಲ್ಲ. ಆದರೆ ಆ ಸಾಮ್ರಾಜ್ಯದ ಮತ್ತು ಆ ಮನೆತನದ ಮೇಲೆ ಇರುವಂಥ ಗೌರವದ ಓಟ್ಗಳು ಬರುತ್ತೆ. ಅದು ದಾವಣಗೆರೆಯಲ್ಲಿ. ಇನ್ನು ಬಾಗಲಕೋಟೆಗೆ ಬರೋದಾದರೆ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಅನುಕಂಪದ ಮತಗಳು ಬರಬಹುದು, ಬರಲಿಕ್ಕಿಲ್ಲ, ಅಥವಾ ಕಾಂಗ್ರೆಸ್ ಮತಗಳು ಬರುತ್ತೆ, ಅಲ್ಪಸಂಖ್ಯಾತರ ಮತ ಬರುತ್ತೆ ಹೊರತು ಇಲ್ಲಿ ಎರಡೂ ಕಡೆ ಅನುಕಂಪ ವರ್ಕೌಟ್ ಆಗಲ್ಲ. ಹಾಗಾಗಿ ಆ ಅನುಕಂಪವನ್ನು ವರ್ಕೌಟ್ ಮಾಡ್ಕೊಳ್ಳೇಬೇಕನ್ನೋ ದೃಷ್ಟಿಯಲ್ಲಿ ಮೇಟಿ ಕುಟುಂಬದ ಮಕ್ಕಳು ಕಣ್ಣೀರ್ ಮೇಲೆ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ಒಂದು ಮಾತಾಡುವಾಗ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾದಂಥ ಒಂದು ವಿಷಯ ಬಂದಾಗ ಆಟೋಮೆಟಿಕ್ ಆಗಿ ಕಣ್ಣೀರು ಬರುತ್ತೆ ಮತ್ತು ಕಣ್ಣೀರು ಹಾಕ್ಲಿಕ್ಕೆ ಹೋಗಲು ಸ್ವಲ್ಪ ಮಾತನ್ನು ಪಾಸ್ ಮಾಡ್ತಾನೆ, ಸ್ವಲ್ಪ ನಿಲ್ಲಿಸ್ತಾರೆ. ಆದರೆ ಮೇಟಿ ಮಕ್ಕಳು ಟಿಕೆಟ್ ಸಿಕ್ಕ ನಂತರ ಆಡ್ತಿರುವಂಥ ರೀತಿ ಇದೆಯಲ್ಲ, ಅಂದರೆ ಆ ವಿಷಯಕ್ಕೆ ಹೋಗಲ್ಲ, ಅದು ಕಣ್ಣೀರು ಹಾಕ್ತಾ ಇದ್ದಾರೆ. ಅದರಲ್ಲೂ ಉಮೇಶ್ ಮೇಟಿ, ಬಾಯಕ್ಕ ಮೇಟಿ ಅವರ ಮಾತಿನ ಮಧ್ಯೆ ಬರುವಂಥ ಕಣ್ಣೀರು ಇದೆಯಲ್ಲ, ಅದು ಅಂತವ್ರಿಗೆ ಅನ್ಸುತ್ತೆ ಇದು ಅನುಕಂಪವನ್ನು ಗಿಟ್ಟಿಸ್ಕೊಳ್ಳೇಬೇಕಿರುವಂಥ ಒಂದು ಲೆಕ್ಕಾಚಾರ ಬರುತ್ತೆ. ಓಕೆ, ನೀವು ಕಣ್ಣೀರು ಹಾಕೋ ತಪ್ಪು ಅಂತ ಹೇಳ್ತಲ್ಲ, ಯಾವಾಗ ಕಣ್ಣೀರು ಹಾಕ್ಬೋದಿತ್ತಂದರೆ ನೀವು ತಂದೆ ತೀರಿಕೊಂಡ ನಂತರ ಮಿಕ್ಕೆಲ್ಲ ಬಂದ್ಕೊಂಡು ನಮ್ಮ ಮನೆಯಲ್ಲಿ ಯಾರಿಗಾದರೂ ಒಬ್ಬರು ಟಿಕೆಟ್ ಕೊಡಿ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತಾಡಿದರೆ ಆಗ ನಿಮ್ಮ ಕಣ್ಣೀರಿಗೆ ಒಂದು ಬೆಲೆ ಇರ್ತಿತ್ತು. ನೀವು ಕಣ್ಣೀರು ಹಾಕುವ ಮೊದಲು 1 ವಾರ 2 ವಾರ ಮಾಡಿದಂಥ ನೀವು ಪ್ರಸಂಗ ಇದೆಯಲ್ಲ, ಟಿಕೆಟ್ ತನಗೆ ಬೇಕು ತನಗೆ ಬೇಕು ತನಗೆ ಬೇಕು ತನಗೆ ಬೇಕು ಅನ್ನುವಂಥ ಒಂದು ಪ್ರಹಸನ ಮಾಡಿ ಹೈಕಮಾಂಡ್ಗೆ ತಲೆ ಕೆಡಿಸಿದ ರೀತಿ ಇದೆಯಲ್ಲ, ಆ ರೀತಿಯಿಂದ ಹೊರಗೆ ಬಂದು ಈಗ ನಾವೆಲ್ಲ ಚೆನ್ನಾಗಿದ್ದೀವಿ, 4 ಜನ ಮಕ್ಕಳು ಚೆನ್ನಾಗಿದ್ದೀವಿ, ನಮ್ಮ ಒಬ್ಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನಾವು ಗೆಲ್ಲಿಸಲೇಬೇಕನ್ನುವಂಥ ಪಣಕ್ಕೆ ಬಂದಿದ್ದೀಯಲ್ಲ, ಅದರ ಹಿಂದಿನ ರಹಸ್ಯ ಇದೀಗ ಜನರಿಗೆ ಅರ್ಥ ಆಗ್ತಿದೆ. ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಒಂದು ವೇಳೆ ವೀರಣ್ಣ ಚರಂತಿಮಠ ಗೆದ್ದರೂ ದೇಶಕ್ಕೇನು ದೊಡ್ಡ ಲಾಭ ಆಗಲ್ಲ, ಒಂದು ವೇಳೆ ಉಮೇಶ್ ಭೇಟಿ ಗೆದ್ದರೂ ಕೂಡ ದೇಶಕ್ಕೆ, ಅಥವಾ ನೀವು ಬಾಗಲಕೋಟೆ ಅನ್ನುವಂಥ ಒಂದು ಜಿಲ್ಲೆ ಅಥವಾ ಅಸೆಂಬ್ಲಿ ಕ್ಷೇತ್ರವನ್ನು ನೀವು ಸಿಂಗಾಪುರ ಮಾಡ್ತಾರೆ ಅನ್ನೋ ವಿಶ್ವಾಸ ಯಾಕೂ ಇಲ್ಲ. ಯಾಕಂದರೆ ಇದೇ ಕ್ಷೇತ್ರದಲ್ಲಿ ಉಮೇಶ್ ಮೇಟಿಯ ಅಪ್ಪನಾದಂಥ HY ಮೇಟಿ 5 ಬಾರಿ ಗೆದ್ದಿದ್ರು, MLA 5 ಬಾರಿ ಗೆದ್ದಿದ್ರು, ಜೊತೆಗೆ ಒಮ್ಮೆ MP ಆಗಿ ಗೆದ್ದಿದ್ರು. ಆದರೂ ಕೂಡ ಅವರಿಗೆ ಒಂದು ಮೆಡಿಕಲ್ ಕಾಲೇಜ್ ತರಲಿಕ್ಕಾಗಲಿಲ್ಲ. ಅದರ ಮುಂದುವರೆದ ಭಾಗವನ್ನು ನೀವು ಹೇಳ್ತೀರಿ, ಅಪ್ಪನ ಆಸೆ ಇತ್ತು ಮೆಡಿಕಲ್ ಕಾಲೇಜು, ನಾವು MLA ಆಗಿ ಗೆದ್ದ ನಂತರ ನಮ್ಮ ದೊಡ್ಡ ಆಸೆ ಮೆಡಿಕಲ್ ಕಾಲೇಜ್ ತರಬೇಕೆನ್ನುವಂಥ ಒಂದು ಮಾತನ್ನು ಹೇಳಿ ಕಣ್ಣೀರು ಹಾಕ್ತಾ ಇದ್ರಿ. ನೋಡಿ, ಮೆಡಿಕಲ್ ಕಾಲೇಜ್ ಎನ್ನುವುದು ರಾಜ್ಯ ಸರ್ಕಾರದ ಒಂದು ಯೋಜನೆ. ಪ್ರತಿ ಜಿಲ್ಲೆಯಲ್ಲೂ ಮೆಡಿಕಲ್ ಕಾಲೇಜ್ ತರಬೇಕೆನ್ನುವಂಥ ಒಂದು ಮಾತು ಸರ್ಕಾರದ ಯೋಜನೆ. ಸಿದ್ದರಾಮಯ್ಯರು ಪದೇ ಪದೇ ಹೇಳ್ತಿದ್ರೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮೆಡಿಕಲ್ ಕಾಲೇಜ್ ತರಬೇಕೆನ್ನುವುದು ಮಾಡಬೇಕೆನ್ನುವುದು ಸರ್ಕಾರದ ಒಂದು ಬಜೆಟ್ ಪ್ಲ್ಯಾನ್. ಅದರಲ್ಲಿ ನಿಮ್ಮ ಪಾತ್ರ ಏನೂ ಇರಲ್ಲ. ನಿಮ್ಮ ಪಾತ್ರ ಇದ್ದಿದ್ದೇ ಹೋದಾದರೆ ಸರಿಸುಮಾರು 1989ರಲ್ಲಿ 89ರಲ್ಲಿ ಮೊದಲ ಬಾರಿ ಆಯ್ಕೆಯಾದಂಥ ಮೇಟಿ ಆಗಿಂದ ಪ್ರಯತ್ನ ಪಡ್ಬೋದಿತ್ತು. 5 ಬಾರಿ MLA ಆಗಿದ್ದಾರೆ, ಜೊತೆಗೆ 1 ಬಾರಿ MP ಆಗಿದ್ದಾರೆ. ನನಗನ್ಸ ಮರಕ 89ಕ್ಕೆ ಎಲೆಕ್ಷನ್ ಆದ ನಂತರ ಇಲ್ಲೇ ತನಕ ಸುಮಾರು 37 ವರ್ಷ ಅವರು ರಾಜಕಾರಣದಲ್ಲಿದ್ದರು. ಅಂದರೆ 5 ವರ್ಷ ಒಮ್ಮೆ ಒಂದು ಸ್ವಲ್ಪ ಅವರು ಇರಲಿಲ್ಲ, ಅಂದರೆ ಅಧಿಕಾರದಲ್ಲಿ ಇರಲಿಲ್ಲ ಅಥವಾ MLA ಆಗಿರಲಿಲ್ಲ, ಎಲ್ಲವೂ ನೋಡಿದ್ರು ಕೂಡ ಅವರು ಸರಿಸುಮಾರು 37 ವರ್ಷ ಅವರು ರಾಜಕಾರಣದಲ್ಲಿದ್ದರು. ಆದರೂ ಕೂಡ ಅವರಿಗೆ ಮೆಡಿಕಲ್ ಕಾಲೇಜನ್ನು ತರಲಿಕ್ಕಾಗಲಿಲ್ಲ. ಅದರ ಅರ್ಥ ಅವರಿಗೆ ಆಸಕ್ತಿ ಇತ್ತು, ಆಸಕ್ತಿ ಇರಲಿಲ್ಲೋ ಅಂತ ಒಂದು ಗಳಿಗೆ ಕೂಡಿ ಬಂದಿರಲಿಲ್ಲೋ ಎಲ್ಲವೂ ಸತ್ಯ. ಆದರೆ ಆ 37 ವರ್ಷದಲ್ಲಿ ಆಗದಿದ್ದಂಥ ಒಂದು ಕೆಲಸವನ್ನು ನೀವು ಈಗ ಮಾಡ್ತೀನಿ ಅನ್ನುವಂಥ ಕೆಲಸ ಇದೆಯಲ್ಲ, ಅದು ನಿಮ್ಮ ದುರುದ್ದೇಶ, ಅದು ಸರ್ಕಾರದ ಯೋಜನೆ ಕೂಡ. ನೀವು ಕಣ್ಣೀರು ಹಾಕೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಅಪ್ಪನ ನೆನೆಸ್ಕೊಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ, ಆದರೆ ಅದಕ್ಕೊಂದು ರೀತಿ ನೀತಿ ಇರುತ್ತೆ. 1 ವಾರಗಳ ಕಾಲ ತನಗೆ ಬೇಕು, ಅಕ್ಕಗೆ ಬೇಕು, ತಮಗೆ ಬೇಕು, ಇಲ್ಲ ನನಗೆ ಬೇಕೇ ಬೇಕು, ನಾನು ಬಂಡಾಯಿ ಹೇಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದಂಥ ತೆರೆಯ ಹಿಂದೆ ಸರ್ಕಸ್ ಮಾಡಿದಂಥ ಇದೇ ವ್ಯಕ್ತಿಗಳು ಮುಂದೆ ಬಂದು ಇಲ್ಲ ನಮ್ಮ ಅಪ್ಪನ ಕನಸನ್ನು ಈಡೇರಿಸಬೇಕು, ನಮ್ಮ ಮೆಡಿಕಲ್ ಕಾಲೇಜ್ ಬರಬೇಕು, ನಮ್ಮ ತಮ್ಮನಿಗೆ ಸಪೋರ್ಟ್ ಮಾಡ್ತೇನೆ ಎನ್ನುವಂಥ ಕಣ್ಣೀರು ಹಾಕುವಂಥ ನಾಟಕ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಮುಂದೆ ಕಾಸ್ಟ್ಲಿ ಆದರೂ ಕೂಡ ಸರಿ ಇಲ್ಲ. ನೋಡಿ, ಗೆಲ್ಲಿ, ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಮತ್ತು BJP ಕ್ಯಾಂಡಿಡೇಟ್ಗಳಿದ್ದಾರೆ, ಅವ್ರು ಯಾರು ಗೆದ್ದರೂ ಇಟ್ ಡಸಂಟ್ ಮ್ಯಾಟರ್ ಟು ಅಸ್. ಆದರೆ ಬಾಗಲಕೋಟೆಯ ಜನರ ದೃಷ್ಟಿಯಿಂದ ಹೇಳೋದಾದರೆ ಈ ಕಣ್ಣೀರ ಹಿಂದೆ ಒಂದೇ ಒಂದು ಕಥೆ ಇದೆ, ಅದು ಅನುಕಂಪದ ಅಲೆಯನ್ನು ಗಿಟ್ಟಿಸುವಂಥ ಈ ಒಂದು ಕಣ್ಣೀರ ನಾಟಕ. ನಾನು ಬಾಯಕ್ಕ ಮೇಟಿಯವರ ಒಂದು ಮಾತನ್ನು ಕೇಳಿಸ್ಕೊಳ್ತಾ ಇದ್ದೆ.
ನನಗೆ ಮೇಟಿಯವರಿದ್ದಾಗಲೂ ಅಂದರೆ ತಂದೆಯವರಿದ್ದಾಗಲೂ ಕೂಡ 2023ರಲ್ಲಿ ಚುನಾವಣೆಗೆ ನಿಲ್ಲಿ ಅನ್ನುವಂಥ ಒಂದು ಅವಕಾಶ ಬಂತು, ಹೈಕಮಾಂಡ್ ಕೊಟ್ಟಿತ್ತು. ಆದರೆ ನಾನು ತಂದೆಯವರಿಗೆ ಬಿಟ್ಟುಕೊಟ್ಟೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಸ್ ಅಫ್ಕೋರ್ಸ್ ನಾನು ಅದನ್ನು ನಂಬ್ತೇನೆ. ಆದರೆ ಈಗ ಇದೆಯಲ್ಲ, ಈಗಲೂ ಕೂಡ AICC ಅವರು ನನ್ನ ಕರೆದಿದ್ರು, ಮಾತಾಡಿಸಿದ್ರು, ಟಿಕೆಟ್ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ ನಾನು ಬೇಡ ಅಂದೆ. ನಮ್ಮ ಅಣ್ಣನ ಟಿಕೆಟ್ ಕೊಟ್ಟರೆ ಅದು ಅಪ್ಪ ನಮ್ಮ ತವ್ರ ಮನೆ ಖಾಲಿ ಆಗಲ್ಲ, ನಾನು MLA ಆಗ್ಬಿಟ್ಟು ನನ್ನ ಮನೆಗೆ ಬರ್ತಾರೆ. ಆದರೆ ಜನ ನಮ್ಮ ತವ್ರ ಮನೇಲೇ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಯಾಕೆ ನೀವು ಟಿಕೆಟಿಗೆ ಟ್ರೈ ಮಾಡಿದ್ರಿ? ಟಿಕೆಟಿಗೆ ಯಾಕೆ ಟ್ರೈ ಮಾಡಿದ್ರಿ? ಟಿಕೆಟಿಗೆ ಒಂದು ಕಡೆ ಟ್ರೈ ಮಾಡೋದು, ಒಂದು ಕಡೆ ಅದು ಸಿಗಲಿಲ್ಲ ಅಂದಾಗ ಈ ಥರ ಉಲ್ಟಾ ಹೊಡೆಯೋದು. ಮಲ್ಲಿಕಾರ್ಜುನ್ ಮೇಟಿ ಕೂಡ ಅವರು ಕೂಡ ಟ್ರೈ ಮಾಡಿದ್ರು. ಉಮೇಶ್ ಮೇಟಿ ತನಗೆ ಬೇಕಂತ ಟ್ರೈ ಮಾಡಿದ್ರು. ಓಕೆ, ಟ್ರೈ ಮಾಡ್ಕೊಂಡು ಕೊನೆಗೆ ಸಿಕ್ತಲ್ಲ, ಯಾಕೆ ಈ ಕಣ್ಣೀರು ಬೇಕಿತ್ತಂತ? ಕಣ್ಣೀರು ನಾಟಕ ಯಾಕೆ ಬೇಕಿತ್ತು? ಓಕೆ, ನಾನು ಹೀಗೀಗೆ ಮಾಡ್ತೇನೆ, ನನಗೊಂದು ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ, ನಾನು ಗೆದ್ದು ನಾನು ನಮ್ಮ ಒಂದು ತಾಲೂಕನ್ನು ಅಭಿವೃದ್ಧಿ ಮಾಡ್ತಾರೆ, ನೀವು ಮತ ಹಾಕಿ, ನೀವು ಡಾಟಾ ಕೊಡಿ, ನೀವು ಏನೇನೆಲ್ಲ ಎವಿಡೆನ್ಸ್ ಕೊಡಿ, ನಾನು ಹೀಗೆ ಮಾಡ್ತೇನೆ, ನಮ್ಮ ತಂದೆಯವರು ಹೀಗೆ ಮಾಡಿದ್ರು, BJP ಹೀಗೆ ಮಾಡಿಲ್ಲ. ಅಭಿವೃದ್ಧಿ ಕಾರ್ಯದ ಮೇಲೆ ಮಾತು ಕೇಳಿದು ಬಿಟ್ಕೊಂಡು ನೀವು ಮೆಡಿಕಲ್ ಕಾಲೇಜು ತರ್ತೇನೆ, ನಮ್ಮ ತಂದೆಯವ್ರ ಆಸೆ ಇತ್ತು ಎನ್ನುವಂಥ ಮಾತನ್ನು ಪದೇ ಪದೇ ಹೇಳಿ ಕಣ್ಣೀರು ಹಾಕೋದಿದೆಯಲ್ಲ, ಅದು ಒಂದಕ್ಕೆ ಅನಿಸುತ್ತೆ ಇದು ನಾಟಕ ಅಂತ. ನೋಡಿ, ಮೆಡಿಕಲ್ ಕಾಲೇಜು ಪ್ರತಿ ಜಿಲ್ಲೆಗೂ ಬರಬೇಕು ಅನ್ನೋದು ಅದು ಮುಖ್ಯಮಂತ್ರಿಗಳ ಆಸೆಯ. ಪ್ರತಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಅದು ಎಷ್ಟರ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಕಣ್ಮುಂದೆ ಸಾಕ್ಷಿ ಇದೆ. ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಅದರಲ್ಲಿ ಯಾವುದೂ ಡಾಕ್ಟರ್ಸ್ ಇಲ್ಲ. ಅಂಥ ವಿಷಯವನ್ನು ಇದೀಗ ಸರಿಯಾಗಿ ಹೇಳ್ತಾ ಇದ್ದಾರೆ MLAಗಳಿಗೆ, ಕಾಂಗ್ರೆಸ್ MLAಗೆ ಹೇಳ್ತಾ ಇದ್ದಾರೆ, ಡಾಕ್ಟರ್ ಬರ್ತಾ ಇಲ್ಲ, ನಾವು ಸಂಬಳ ಕೊಡ್ತೀವಿ ಅಂದ್ರೆ ಡಾಕ್ಟರ್ ಸಿಗ್ತಾ ಇಲ್ಲ. ಇದು ಈಗಿನ ಪರಿಸ್ಥಿತಿ. ಹಾಗಾಗಿ ಒಂದು ಮೆಡಿಕಲ್ ಕಾಲೇಜ್ ಬಂತಂದ ಕೂಡಲೇ ಇಡೀ ಬಾಗಲಕೋಟೆ ಜಿಲ್ಲೆ ಉದ್ಧಾರ ಆಗುತ್ತೆ ಅನ್ನುವಂಥ ಮಾತು ಸತ್ಯಕ್ಕೆ ದೂರವಾದಂಥದ್ದು. ಜೊತೆಗೆ ಎಲ್ಲವೂ ಕೂಡ ಒಂದು ನಾಟಕದ ರೀತಿಯಲ್ಲಿ ಕಣ್ಣೀರು ಹಾಕೊಂಡು ಜನರನ್ನು ಮಾಡೋದಿದೆಯೇ ಹೊರತು ಇದರ ಹಿಂದೆ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಇಲ್ಲವನ್ನು ಕೂಡ ನಮಗೆ ತಿಳಿದು ಬರ್ತಾ ಇರುತ್ತೆ. ಜೊತೆಗೆ ನೋಡಿ, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕಾಗ ಓಕೆ, ಎಲ್ರಿಗೂ ಅಂತಾರೆ ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಪ್ರತಿಯೊಬ್ಬರಿಗೂ ಕೂಡ ನಿಲ್ಲುವಂಥ ಅವಕಾಶ ಇದೆ, ಆದರೂ ಕೂಡ ಕಾಂಗ್ರೆಸ್ ಯಾಕೆ ಅವರಿಗೆ ಟಿಕೆಟ್ ಕೊಡ್ತು, ಬೇರೆ ಕೊಡ್ಬೋದಿತ್ತಲ್ಲ ಅಂತ ಮಾತು ಕೇಳಿದಾಗಲೂ ಕೂಡ ನಾನು ಆ ಸಮರ್ಥ ಎನ್ನುವಂಥ ಅಭ್ಯರ್ಥಿಯನ್ನು ಗಮನಿಸಿದಾಗ ಅವ್ರು ಎಲ್ಲೂ ಹೇಳ್ತಾರೆ, ಇಲ್ಲ ನಾನು ಅಭಿವೃದ್ಧಿ ಮಾಡ್ತೇನೆ, ನಮ್ಮ ಅಜ್ಜನವರು ಪಕ್ಷ ಕಟ್ಟಿದ್ರು, ಆದರೆ ಅದನ್ನೇ ಹಿಡ್ಕೊಂಡು ನಮ್ಮ ಅಜ್ಜ ಇರಬೇಕಿತ್ತು, ನಮ್ಮ ಅಜ್ಜನ ಅಭಿವೃದ್ಧಿ ಕಾಣಿಸ್ಬೇಕಿತ್ತು ಅನ್ನುವಂಥ ಕಣ್ಣೀರು ಹಾಕ್ತಿಲ್ಲ. ಅವರು ಸಗಟಾಗಿ ಕೆಲವೊಂದು ನೇರ ಪ್ರಶ್ನೆ ಕೇಳ್ತಾರೆ. ಮಾಧ್ಯಮದರು ಉಲ್ಟಾ ಕೇಳಿದ್ರು ಕೂಡ ನೀವು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಓದ್ಕೊಂಡಿದ್ರಾ, ಅವರು ಮಾಡಿದ ಅಭಿವೃದ್ಧಿಗಳ ಬಗ್ಗೆ ತಿಳ್ಕೊಂಡಿದ್ರೆ ಅನ್ನುವಂಥ ನೇರ ಮಾತನ್ನು ಹೇಳ್ತಾರೆ. ಅಂಥ ಮಾತನ್ನು ಹೇಳಿದರೆ ನಾನು ಎಲ್ಲೋ ಒಂದು ಕಡೆ ಮೇಟಿ ಮಕ್ಕಳಂತ ಉಮೇಶ್ ಮೇಟಿಯವರ ಅಥವಾ ಮೇಟಿ ಮಕ್ಕಳ ಮಾತನ್ನು ಒಪ್ತಿದ್ದೆ. ಆದರೆ ಪದೇ ಪದೇ ಕಣ್ಣೀರು ಹಾಕ್ಕೊಂಡು ಅನುಕಂಪವನ್ನು ಗಿಟ್ಟಿಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ BJPಯ ಚರಂತಿ ಮಟ್ಟಿಗೆ ಗೆಲ್ಲಬಹುದು ಅಥವಾ ನಮ್ಮ ಈ ಹಿಡಿತ ತಪ್ಪಬಹುದು ಎನ್ನುವಂಥ ಒಂದು ಅಭಿವೃದ್ಧಿಯ ಕಾರ್ಯವನ್ನು ಮಾತನಾಡದೆ ನಮ್ಮ ಅಪ್ಪ ಅವರು ಇಂಥ ಅಭಿವೃದ್ಧಿ ಕಾರ್ಯವನ್ನು ಮಾಡಿದರು, ಹಾಗಾಗಿ ನಾವು ಮತ ಕೇಳ್ತೇವೆ ಅನ್ನುವಂಥ ಮಾತನಾಡದೆ ಕೇವಲ BJPಯ ವ್ಯಕ್ತಿಯಿಂದ ಸೋಲಬಹುದು, ಆ ಮುಖಾಂತರ ನಮ್ಮ ಒಂದು ಹಿಡಿತ ತಪ್ಪಬಹುದು ಅಥವಾ ಮೇಟಿ ಕುಟುಂಬದ ಹಿಡಿತ ತಪ್ಪಬಹುದು ಎನ್ನುವಂಥ ಒಂದೇ ಒಂದು ರಾಜಕೀಯ ದುರುದ್ದೇಶದಿಂದ ಕಣ್ಣೀರು ಹಾಕ್ತಿರೋದಿಲ್ಲ, ಅದು ಎಲ್ಲೋ ಒಂದು ಕಡೆ ಸಂಶಯವನ್ನು ಮೂಡಿಸುತ್ತೆ. ನಾನು ಯಡಿಯೂರಪ್ಪನವರು ಕಣ್ಣೀರು ಹಾಕಿದ್ದು ನೋಡಿದ್ದೇನೆ, ಕುಮಾರಸ್ವಾಮಿ ಅವರು ಪದೇ ಪದೇ ಕಣ್ಣೀರು ಹಾಕಿದ್ದು ನೋಡಿದ್ದೇನೆ. ಆದರೆ ಅವರು ಮಾತಾಡುವಾಗ ಎಲ್ಲೋ ಒಂದು ಕಡೆ ಕಣ್ಣೀರು ಬರುತ್ತೆ. ಆದರೆ ಈ ಮೇಟಿ ಮಕ್ಕಳು ಮಾತಾಡುವ ಮೊದಲೇ ಕಣ್ಣೀರು ಹಾಕ್ತಾರೆ. ಅದೇ ಆ ವ್ಯಕ್ತಿಗಳ ಕಣ್ಣೀರಿಗೂ ಈ ವ್ಯಕ್ತಿಗಳ ಕಣ್ಣೀರಿಗೂ ಇರುವಂಥ ಡಿಫ್ರೆನ್ಸ್. ಮುಂದಿನ ದಿನದಲ್ಲಿ ಯಾರಿಗಿದ್ರು ಏನು ಬೇಕಾದರೂ ಆಗಲಿ, ಒಂದು ವೇಳೆ ಉಮೇಶ್ ಮೇಟಿಗಿದ್ರು ನಮ್ಮ ಕಡೆಯಿಂದ ಶುಭಾಶಯ, ಒಂದು ವೇಳೆ ಚರಂತಿ ಮಟ್ಟಿಗಿದ್ರು ನಮ್ಮ ಕಡೆಯಿಂದ ಶುಭಾಶಯ. ಆದರೆ ಈ ಕಣ್ಣೀರು ಇಷ್ಟಕ್ಕೆ ನಿಂತರೆ ಒಳ್ಳೆಯದು. ಪದೇ ಪದೇ ಕಣ್ಣೀರು ಹಾಕಿದ್ರೆ ಆ ಕಣ್ಣೀರು ಮತ್ತೆ ಮುಳ್ಳಾಗಬಹುದು. ಇದು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.